ಗೌರ್ಮೆಂಟ್ ಕಡೆಯಿಂದ ಏನಾದರೂ ಈ ಥರ ಹೆಲ್ಪ್ ಆದರೆ ನಮಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು, ಅಥವಾ ಈ ಥರ ಒಂದು ಸುವಿಧಾ ಮಾಡಿಕೊಟ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಗೌರ್ಮೆಂಟ್ ಕಡೆಯಿಂದ ಬಂದರೆ ಅಂತ ಅಂದ್ಬಿಟ್ಟು ಏನಾದರೂ ಇದೆಯಾ? ಆಗ್ಬೋದು. ಹೆಲ್ಪ್ ಆದರೆ ಒಳ್ಳೇದೇನಲ್ಲ ಗೌರ್ಮೆಂಟ್ ಕಡೆಯಿಂದ ಆನ್ಲೈನ್. ಆ ಥರ ಏನಾದರೂ ನಿಮ್ಗೆ ಈ ಥರ ಆದರೆ ಚೆನ್ನಾಗಿರುತ್ತೆ ಅಂತ ಏನಾದರೂ, ಫಾರ್ ಎಕ್ಸಾಂಪಲ್ ಇವಾಗ ರೋಡಲ್ಲಿ ನಿಮ್ಮದು ಬ್ಯಾನರ್ಸ್ನ ತೋರಿಸೋ ಥರ ಅಥವಾ ಅಡ್ವರ್ಟೈಸ್ಮೆಂಟ್ ಓಪನ್ ಆಗಿ ಮಾಡೋದಕ್ಕೆ ಪರ್ಮಿಷನ್ ಕೊಡೋ ಥರ ಏನಾದರೂ, ಆ ಥರ ಏನಾದರೂ ಪರ್ಮಿಷನ್ ಅಥವಾ ಏನಾದರೂ ಒಂದು ಹೆಲ್ಪ್ ಥರ ಗೌರ್ಮೆಂಟಿಂದ ಬಂದರೆ ನಿಮಗೆ ಹೆಲ್ಪ್ ಆಗ್ಬೋದಾ ಅಂತ? ಹೆಲ್ಪ್ ಆಗ್ಬೋದು. ಆ್ಯಡ್ ಥರ ಬಂದ್ರೂ ಹೆಲ್ಪ್ ಆಗುತ್ತೆ. ಅದೆಲ್ಲ ಶಾಪ್ ಅವ್ರಿಗೂ ಹಾಗೆ ಆಗುತ್ತೆ. ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್ ಥರ ಇದ್ದರೆ. ನಿಮ್ದೇನಾದರೂ ಆಸೆ ಇದೆಯಾ ಈ ಥರ ಹೆಲ್ಪ್ ಬಂದರೆ? ನನಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಜೆಷನ್ ಇದೆ, ಆಗ್ಬೋದು. ಅಲ್ಲ, ನಿಮ್ಮದು ಸಜೆಷನ್ ಇದೆಯಾ ಅಂತ, ನೀವು ನಿಮ್ಮ ಕಡೆಯಿಂದ ಏನಾದರೂ ಈ ಥರ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ, ಗೌರ್ಮೆಂಟ್ ಹಿಂಗೆ ಮಾಡಿದ್ರೆ ನಂಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಸಜೆಷನ್? ಗೌರ್ಮೆಂಟ್ ಟ್ಯಾಕ್ಸ್ ಕಮ್ಮಿ ಮಾಡಬೇಕಷ್ಟೇ, ಇನ್ನೇನು ಟ್ಯಾಕ್ಸ್ ಕಮ್ಮಿ ಆಗಬೇಕು. ಆಮೇಲೆ ಅದೇ ಬೋರ್ಡಿದಂದರೆ ಬೋರ್ಡ್ ಇವಾಗ ತುಂಬ ಹೊರಗಡೆ ಅಂತ ನಮ್ಗೆ ಆಗೋಕ್ಕಾಗಲ್ಲ. ಎಲ್ಲ ಸುಂದರ ಚಿಕ್ಕ ಗಲ್ಲಿ ಇರುತ್ತಲ್ಲ, ಅದಕ್ಕೋಸ್ಕರ ಚಿಕ್ಕ ಏನಾದರೂ ಇದು ಮಾಡಿದ್ರೆ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಬಿಸ್ನೆಸ್ ಥರ ಈ ಥರ ಎಲ್ಲ ಆರಾಮಾಗಿ ಅಪ್ಡೇಟ್ ಮಾಡೋ ಥರ ಮಾಡಿಬಿಟ್ಟು ಆನ್ಲೈನ್ ಸೇಲ್ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಟ್ರೆ ನಿಮಗೆ ಹೆಲ್ಪ್ ಆಗುತ್ತಾ? ಆಗುತ್ತೆ, ಇಲ್ಲ ಅಂತಿಲ್ಲ. ಬಟ್ ನಮ್ಮದೇ ಆ್ಯಕ್ಚುಲಿ ಒಂದು ಈ ಥರ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹೋಗುತ್ತೆ ಒಂದೊಂದು ಸಲ. ವಾಟ್ಸಪ್ ಸ್ಟೇಟಸ್ಸು ಆ ಥರ ಎಲ್ಲ ಹೋಗುತ್ತೆ. ರೆಗ್ಯುಲರ್ ಕಸ್ಟಮರ್ ಇರ್ತಾರೆ, ಆ ಥರನೂ ಹೋಗುತ್ತೆ ನಮಗೆ. ಅಂದರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ, ಅದರಲ್ಲೂ ಕೂಡ ಹೋಗುತ್ತೆ, ಸ್ವಲ್ಪ ಬರುತ್ತೆ ಅಷ್ಟೇ. ಈಗ ಆನ್ಲೈನಲ್ಲಿ ಆಫರ್ಸ್ ನಡೆಯುತ್ತೆ. ಸೊ ಆ ಟೈಮಲ್ಲಿ ನೀವು ಆನ್ಲೈನ್ ಆಫರ್ಸ್ ನೋಡಿ, ಈಗ ನಾವು ಪ್ರೈಸ್ ಕಡಿಮೆ ಮಾಡಿಲ್ಲ ಅಂತಂದರೆ ಆನ್ಲೈನಲ್ಲೇ ಎಲ್ಲರೂ ಪರ್ಚೇಸ್ ಮಾಡ್ತಾರೆ ಅಂತಂದರೆ, ಹಾಗೆ ಯಾವಾಗಾದರೂ ಮಾಡಿದರೆ ನೀವು ಪ್ರೈಸ್ ಕಡಿಮೆ ಮಾಡಿದ್ದೀರಾ ನಿಮ್ಮ ಕ್ಲೋತ್ಸ್? ಇಲ್ಲ, ನಮ್ಮ ಹತ್ರ ಕಡಿಮೆನೇ ಇಲ್ಲ. ನಮ್ಮ ಹತ್ರ ರೀಸನೇಬಲ್ ಅಷ್ಟೇ, ನಾವು ಕಡಿಮೆನೇ ಮಾಡಲ್ಲ. ಓಕೆ, ಕಡಿಮೆನೇ ನಮ್ಮ ಹತ್ರ ಇಲ್ಲ. ಸಂಡೇಸಲ್ಲಿ ನಿಮಗೆ ಟ್ರಾಫಿಕ್ ಆಗುತ್ತೆ ಇಲ್ಲಿ? ಸಂಡೇ ಸ್ಯಾಟರ್ಡೇ ಮಾಮೂಲಿ ಆಗುತ್ತೆ ಇಲ್ಲಿ. ಓಕೆ, ವೀಕ್ ಡೇಸಲ್ಲಿ ಅಷ್ಟೇನು ಆಗಲ್ಲ. ಓಕೆ. ಆ್ಯಂಡ್ ಸಂಡೇ ಸ್ಯಾಟರ್ಡೇ ಟ್ರಾಫಿಕ್ ಆದಾಗ ಜನರು ಬರ್ತಾರೆ, ಅದರಿಂದ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಇಲ್ಲ. ಸೊ ನಿಮಗೆ ಈಗ ಪ್ರಾಫಿಟ್ ಆಗುತ್ತೆ, ಕಸ್ಟಮರ್ಸ್ ಬರ್ತಾರೆ ಅಂತ. ಸೊ ಈಗ ಕಸ್ಟಮರ್ಸ್ ಕೆಲವು ಸಲ ಬರ್ತಾರೆ, ಕೆಲವು ಕ್ಲೋತ್ಸ್ ಚೂಸ್ ಮಾಡ್ತಾರೆ, ಲಾಸ್ಟಲ್ಲಿ ಅವ್ರಿಗೊಂದು ರೀಸನೇಬಲ್ ಪ್ರೈಸ್ ಅಂತೀರ ನೀವು, ಆ ಪ್ರೈಸ್ ಅವ್ರಿಗೆ ಇಷ್ಟ ಆಗಿಲ್ಲ, ಅವ್ರು ಹೋಗಿಬಿಡ್ತಾರೆ. ಸೊ ಅವಾಗ ನೀವೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರಾ? ಒಬ್ಬೊಬ್ಬರು ಅರ್ಥ ಮಾಡ್ಕೊಳ್ತಾರೆ, ಈ ಬ್ರ್ಯಾಂಡಲ್ಲಿ ನಮ್ಗೆ ಇದು ಬೇಕಂದ್ರೆ ಇಸ್ಕೊಂಡು ಹೋಗ್ತಾರೆ. ಒಬ್ಬೊಬ್ಬರು ಸುಮ್ಮನೆ ನೋಡೋಕೆ ಬರ್ತಾರೆ ಅಷ್ಟೇ, ಅದಕ್ಕಾಗಿ ಏನು ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಬರೋದು ಕಸ್ಟಮರ್ ಎಲ್ಲ ಹಂಗೆ ಅಲ್ವಾ. रिक्वेस्ट कर सकते हैं कि जो भी लेना है ले, कस्टमर आराम से खड़े बात करें और लिए, बस टाइम पास नहीं करें.